ಆ್ಯಕ್ಚುಯಲ್ ಪ್ರೈಸ್ ಬಂದು 16,499 ರೂಪಾಯಿ ಆಗುತ್ತೆ. ಆದರೆ ನನಗೆ ಈ ಚೇರನ್ನು ಆಫರಲ್ಲಿ ನಾನು ಶಾಪಿಂಗ್ ಮಾಡಿದೆ. ಎಕ್ಸ್ಕ್ಲೂಸಿವ್ ಆಗಿ ಸೆಲ್ಬೆಲ್ ಶಾಪಿಂಗ್ ವೆಬ್ಸೈಟಲ್ಲೇ ನಾನು ಶಾಪ್ ಮಾಡಿದ್ದು ಕೇವಲ 6,599 ರೂಪಾಯಿಗೆ. ಅದರಲ್ಲೂ ಕೂಡ ನಾನು ಬೈ ಮಾಡಿದ್ದು ದುಡ್ಡು ಉಳಿಸ್ಬೇಕು ಅಂತ ಹೇಳಿ 0% ಇಂಟ್ರೆಸ್ಟ್ EMI ಕಾಸ್ಟ್ನಲ್ಲಿ ಪ್ರತಿ ತಿಂಗಳು 368 ರೂಪಾಯಿ ಕಟ್ಟೋದ್ರ ಮುಖಾಂತರ 8 ತಿಂಗಳು EMIನ ಪಾವತಿ ಮಾಡಿದ್ರೆ ನನಗೆ ಇದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ತು ಅಂತ ಅನ್ನಿಸ್ತು. ಹಾಗೆ 0% ಇಂಟ್ರೆಸ್ಟ್ EMI. ಸೊ ಅದಕ್ಕೆ ನಾನು ಯೂಸ್ ಮಾಡಿದ್ದು ಸ್ನ್ಯಾಪ್ಮಿಂಟ್ ಅಂತ ಹೇಳಿ ಕ್ರೆಡಿಟ್ ಫೆಸಿಲಿಟಿ ಕೊಡುವಂತಹ ಒಂದು ಕಂಪನಿ. ಸೊ ನೀವು ಕೂಡ ಏನಾದರೂ ಚೇರ್ಸ್ನ ಬೈ ಮಾಡಬೇಕು ಅಂತ ಇದ್ದರೆ ಸೊ ಈ ರೀತಿಯಾಗಿ ಸ್ನ್ಯಾಪ್ಮಿಂಟ್ ಅವರ ಒಂದು ಕ್ರೆಡಿಟ್ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಸಲ 6,000 ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ಪ್ರತಿ ತಿಂಗಳು 300 ಅಥವಾ 400 ಚೇಂಜ್ ಏನು ಬರುತ್ತೆ ಆ ದುಡ್ಡನ್ನ ಕಟ್ಟಿದ್ರೆ ನಿಮ್ಗೆ ಎಷ್ಟೋ ಸೇವ್ ಆದಂಗೆ ಆಗುತ್ತೆ. ಮತ್ತು ಬಡ್ಡಿಂಗ್ ಕಾಂಟೆಂಟ್ ಕ್ರಿಯೇಟರ್ಸ್ ಯಾರು ಇರ್ತೀರಾ, ತುಂಬ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತೀರಾ. ಸೊ ಈ ಸಿಚುವೇಷನಲ್ಲಿ ಇದ್ದವ್ರಿಗಂತೂ ಸ್ನ್ಯಾಪ್ಮಿಂಟ್ ಅನ್ನೋದು ನಿಮ್ಮೆಲ್ರಿಗೂ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಈ ಚೇರ್ಸ್ನ ಯೂಸ್ ಮಾಡಬೇಕಾದ್ರೆ ನಮಗೆ ಬೇಸಿಕ್ ಪ್ರಾಬ್ಲಮ್ ಫೇಸ್ ಆಗ್ತಿದ್ದಿದ್ದು ಅಂತಂದರೆ ಹಾಗೆ ಬೆಂಡಾಗ್ಬಿಡ್ತಿದ್ವಿ, ಮೂಳೆ ಎಲ್ಲ ಮುರಿದೋಗ್ಬಿಡೋದು. ಪಾರ್ಸಲ್ಲು ಕಂಟೈನರಲ್ಲಿ ತುಂಬ ದೂರದಿಂದ ಬಂದಿರೋದ್ರಿಂದ ಇದ್ರ ಮೇನ್ ಬ್ರ್ಯಾಂಚ್ ಬಂದ್ಬಿಟ್ಟು ಪುಣೆಯಲ್ಲಿರೋದು. ಸೊ ಪುಣೆಯಿಂದ ಈ ಪಾರ್ಸಲ್ಲು ಬಂದಿರೋದ್ರಿಂದ ಪಾರ್ಸಲಲ್ಲಿ ಲಾರಿಯಲ್ಲಿ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಇದು ಡ್ಯಾಮೇಜ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಆ್ಯಕ್ಚುಲಿ ಸ್ಟೀಲ್ ಮೆಟೀರಿಯಲೇ ಡ್ಯಾಮೇಜ್ ಆಗಿರುವಾಗ ಇನ್ನು ಕ್ಲಾತ್ ಮೆಟೀರಿಯಲ್ ಡ್ಯಾಮೇಜ್ ಆಗಿರಲ್ಲ ಅನ್ನೋ ಗ್ಯಾರಂಟಿ ಏನು ನನಗಿಲ್ಲ. ಅದರಲ್ಲೂ ಪ್ಲಾಸ್ಟಿಕ್ ಮೆಟೀರಿಯಲ್ ಇದು. ವಾವ್, ನಾನು ಆವಾಗಲೇ ಹೇಳಿದೆ ಈ ಒಂದು ಸ್ಪೇರ್ ಪಾರ್ಟ್ಸ್ನ ನೋಡಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ. ಬಟ್ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಅನ್ಸುತ್ತೆ, ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಆ್ಯಕ್ಚುಲಿ ನಾವೆಲ್ಲ ಬಕ್ರಾಗಳಾಗ್ತೀವಿ, ಕಮ್ಮಿ ರೇಟಿಗೆ ಸಿಗ್ತದೆ 16,000 ಚೇರ್ ಬರೀ 6,000ಕ್ಕೆ ಅಂತ. ಈ ಒಂದು ಸ್ಪೇರ್ ಪಾರ್ಟಲ್ಲಿ ಈ ಥರ ಒಂದು ಸ್ಕ್ರೂ ಡ್ರೈವರ್ ಮಿಸ್ ಆಗಿತ್ತು ನೋಡಿ. ಚಿಕ್ಕ ಸ್ಕ್ರೂ ಡ್ರೈವರ್ ಬದಲು ಈಗ ಬಂದಿರೋ ಪಾರ್ಸಲಲ್ಲಿ ಈ ಥರ ಇದೆ. ಸೊ ನಾನು ಇನ್ನೊಂದು ಪಾರ್ಸಲ್ ಬಾಕ್ಸ್ನ ಚೆಕ್ ಮಾಡಿದಾಗ ಇಷ್ಟು ಚಿಕ್ಕದು ನನಗೆ ಸಿಕ್ತು. ಸೊ ಇದ್ರ ಸಹಾಯವಾಗಿ ನಾವು ಈ ಥ್ರೆಡ್ನ ಫಿಟ್ಟಿಂಗ್ ಮಾಡೋಣ. ಸೊ ಇವತ್ತು ನಾವು ಸೆಲ್ಬೆಲ್ಲಿಂದ 2 ವರ್ಕಿಂಗ್ ಚೇರ್ನ ಬುಕ್ ಮಾಡಿದ್ವಿ. ಆ 2 ವರ್ಕಿಂಗ್ ಚೇರ್ ಈಗ ತಾನೇ ಡೆಲಿವರಿ ಆಯಿತು, ಜಸ್ಟ್ ನೀವು ನೋಡಿದ್ರಿ. ಸೆಲ್ಬೆಲ್ಲಿಂದ ಬುಕ್ ಮಾಡಿದ್ದೀನಿ. ಈಗ ಈ ವಿಡಿಯೋ ನೋಡೋರಿಗೆ ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ ಸೆಲ್ಬೆಲ್ಲಿಂದನೇ ಪ್ರೊಫೆಷ್ನಲ್ ಚೇರ್ಸ್ನ ಯಾಕೆ ಬುಕ್ ಮಾಡಿದ್ರು. ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಏನು ಅಂತಂದರೆ ಇಂಡಿವಿಜುವಲ್ ಕಾಂಟೆಂಟ್ ಕ್ರಿಯೇಟರ್ಸು ದಿನದಲ್ಲಿ 8ರಿಂದ 10 ಗಂಟೆ ವಿಡಿಯೋ ಎಡಿಟಿಂಗು, ರಿಸರ್ಚು, ಅನಾಲಿಸಿಸು, R&D ಮಾಡ್ತಿರ್ತಾರೆ ಕೆಲವೊಂದಷ್ಟು ಟಾಪಿಕ್ ಬಗ್ಗೆ. ಸೊ ಲಾಂಗ್ ಟೈಮ್ ಸಿಸ್ಟಮ್ ಮುಂದೆ ಕೂರೋದ್ರಿಂದ ಬ್ಯಾಕ್ ಪೇನ್ ನಾರ್ಮಲಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನೂ ಕೆಲವೊಂದಷ್ಟು ಜನ ವಿಡಿಯೋ ಎಡಿಟಿಂಗ್ ಸೆಲ್ಫ್ ತಾವೇ ಮಾಡ್ಕೊಳ್ತಾರೆ ಅಂತಂದರೆ, ಅಂದರೆ ನಮ್ಮ ಥರ ದಿನಕ್ಕೆ 3 ವಿಡಿಯೋ 4 ವಿಡಿಯೋ ಕಂಟೆಂಟ್ ಹಾಕೋರಿಗೆ ದಿನದ 24 ಗಂಟೆನೂ ಕೂಡ ಎಡಿಟಿಂಗ್ ಕೆಲಸ ಇರುತ್ತೆ. ಸೊ ಹಾಗಾಗಿ ಈ ಥರ ಚೇರು ಅವಶ್ಯಕ. ಸೊ ಹಾಗಾದರೆ ನಮ್ಮ ಹತ್ರ ಮುಂಚೆ ಯಾವ ಚೇರ್ ಇತ್ತು ಅದನ್ನು ತೋರಿಸ್ತೀನಿ, ಬನ್ನಿ ಪ್ಲೀಸ್ ಕಮ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಇದು ನಮ್ಮ ವರ್ಕ್ ಸ್ಟೇಷನ್ ಟೂರ್ ಅಂತ ಕರಿಬೋದು. ಸೊ ನಮ್ಮ ವರ್ಕ್ ಫ್ರಮ್ ಹೋಮ್ ಪ್ಲೇಸು ಅಥವಾ ಎಡಿಟಿಂಗ್ ಸ್ಟುಡಿಯೋ ಅಥವಾ ಆಫೀಸ್ ಹೇಗಿದೆ ಅಂತಂದರೆ ಸಿಂಪಲ್ ಆಗಿದೆ. ಸೊ ನಾವಿಷ್ಟು ದಿನ ಯೂಸ್ ಮಾಡ್ತಿದ್ದಂಥ ಚೇರು ಈ ರೀತಿ ಇತ್ತು. ಸೊ ಈ ರೀತಿ ಚೇರ್ಸ್ನ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಇದು ಕ್ಲಬ್ ಚೇರ್ಸ್ ಅಂತ ಕರೀತಾರೆ ಕೆಟಗರಿಯಲ್ಲಿ. ಈ ಚೇರ್ಸ್ನ ಯೂಸ್ ಮಾಡಬೇಕಾದ್ರೆ ನಮಗೆ ಬೇಸಿಕ್ ಪ್ರಾಬ್ಲಮ್ ಫೇಸ್ ಆಗ್ತಿದ್ದಿದ್ದು ಅಂತಂದರೆ ಹಾಗೆ ಬೆಂಡಾಗ್ಬಿಡ್ತಿದ್ವಿ, ಮೂಳೆ ಎಲ್ಲ ಮುರಿದೋಗ್ಬಿಡೋದು. ಸೊ ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಕಂಡಿಡಿದೆ. ಸೆಲ್ಬೆಲ್ ಅನ್ನೋ ಒಂದು ಕಂಪನಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋರಿಗೆ, ಕಂಫರ್ಟಬಲ್ ಆಗಿರೋರಿಗೆ, ಆಮೇಲೆ ತುಂಬ ಹೆಚ್ಚಿನ ಸಮಯ ಕೆಲಸ ಮಾಡೋರಿಗೆ ಒಂದು ಒಳ್ಳೆ ಮಾಡ್ಯುಲೇಟೆಡ್ ಚೇರ್ನ ರೆಡಿ ಮಾಡಿದ್ದಾರೆ. ಸೊ ಮಾಡ್ಯುಲರ್ ಚೇರ್ ಅಂತಲೇ ಕರಿಬೋದು. ತುಂಬ ಸಖತ್ತಾಗಿದೆ ಆ್ಯಂಡ್ ಇಟ್ಸ್ ಸೋ ಗುಡ್. ಅದರ ಕ್ವಾಲಿಟಿ, ಟೆಕ್ನಾಲಜಿ, ಅವ್ರು ಸಿಂಪಲ್ಲಾಗಿ ಫಿಟ್ಮೆಂಟು, ಸೊ ಇದೆಲ್ಲ ನೋಡಿಕೊಂಡ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಟೋಟಲ್ ಓವರಾಲ್ ಚೇರ್ ನೋಡ್ದಲ್ಲೇ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಯಾಕೆ ಅಂತೀರಾ? 16,000 ಬೆಲೆ ಒಂದು ಚೇರ್ನ ನಾನು ಬರೀ 5,600 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗಿದ್ರೆ ಚೇರ್ ಹೆಂಗಿದೆ ಬನ್ನಿ ಓಪನ್ ಮಾಡೋಣ. ಲೆಟ್ಸ್ ಓಪನ್. ಇಷ್ಟೊತ್ತು ನಾನು ಹೇಳಿದೆ ಚೇರಿಂದ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೆ, ಯಾಕೆ ನಾನು ಸೆಲ್ಬೆಲ್ ಚೇರ್ಸ್ನ ಬುಕ್ ಮಾಡಿದೆ ಅಂತ ಹೇಳಿ. ಬ್ರ್ಯಾಂಡ್ಸ್ ಅಂತ ಬಂದರೆ ಸುಮಾರು ಬ್ರ್ಯಾಂಡ್ಸ್ಗಳಿದೆ. ಪೆಪ್ಪರ್ ಫ್ರೈ ಆಗಿರ್ಬೋದು, ವೇಕ್ಫಿಟ್ ಆಗಿರ್ಬೋದು, ನೀಲ್ಕಮಲ್ ಆಗಿರ್ಬೋದು, ರಾಬೆಂಟ್ ಆಗಿರ್ಬೋದು,
ಅದು ಬಿಟ್ಟರೆ ಅರ್ಬನ್ ಲ್ಯಾಡರ್ ಆಗಿರ್ಬೋದು, ಇನ್ನು ತುಂಬ ಕಂಪ್ನೀಸ್ಗಳಿದೆ ತುಂಬ ಪ್ರೀಮಿಯಂ ಕ್ವಾಲಿಟಿ ಚೇರ್ಸ್ನ ಪ್ರೊವೈಡ್ ಮಾಡ್ತಾರೆ. ಪ್ಲಾಸ್ಟಿಕ್ಕು, ಕಬ್ಬಿಣ ಅಥವಾ ವುಡನ್ ಚೇರ್ಸ್, ಇವು 3 ಕೆಟಗರಿ ಚೇರ್ಸ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಸೆಲ್ಬೆಲ್ ಟಾಪ್ ಕಂಪನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಮೊದಲಿಗೆ ಈ ಬಾಕ್ಸ್ ಒಳಗೆ ಏನಿರ್ಬೋದು? ಇನ್ನೇನು ಚೇರೇ ಇರುತ್ತೆ. ಬನ್ನಿ. ಸೊ ಈ ಒಂದು ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡಿ ಅಸೆಂಬ್ಲಿ ಮಾಡಿರುವಂತಹ ಕಂಪ್ಲೀಟ್ ವಿಡಿಯೋ ಈ ವಿಡಿಯೋದಲ್ಲಿರುತ್ತೆ. ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ಇದ್ರ ಕ್ವಾಲಿಟಿ ಬಗ್ಗೆ ಕೂಡ ಹೇಳ್ತೀನಿ, ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ. ಯಾಕೆಂದರೆ ಇವತ್ತು ನಾನು ಚೇರ್ನ ಅಸೆಂಬ್ಲಿ ಮಾಡ್ತಿದ್ದೀನಿ, ಪಾರ್ಸೆಲ್ ಬಂದಿದೆ. ಬಟ್ ನಾನು ಈ ವಿಡಿಯೋನ ಯೂಸ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ. ಸೊ ಮೊದಲನೇದಾಗಿ ಹೇಳಬೇಕಂತಂದರೆ ಆರ್ಮ್ ರೆಸ್ಟ್ ಬರುತ್ತಲ್ಲ ನಮ್ಮ ಕಾರಲ್ಲಿ, ಆ ಥರ ಹೆಡ್ ರೆಸ್ಟ್ ಇದೆ ಆ್ಯಂಡ್ ಕವರ್ ಕ್ಲೀನಾಗಿ ಪ್ಯಾಕಿಂಗ್ ಆಗಿದೆ. ಐ ಹೋಪ್ ಈ ಪಾರ್ಸೆಲ್ ಬೇರೆ ಯಾರಿಗೋ ಹೋಗಿ ಯೂಸ್ ಮಾಡಿ ಟ್ರಯಲ್ ನೋಡಿ ಆಮೇಲೆ ನನಗೆ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇದು 2ನೇ ಸ್ಪೇರ್ ಪಾರ್ಟ್ಸ್. ನೀವು ನೋಡ್ತಾ ಇರೋದು ನಮ್ಮ ಬ್ಯಾಕ್ ರೆಸ್ಟ್ ಅಂತೀವಲ್ಲ, ಈ ರೀತಿ ಬ್ಯಾಕ್ ರೆಸ್ಟ್. ಸೊ ಇಟ್ಸ್ ಆಲ್ಮೋಸ್ಟ್ ಬ್ಯಾಕ್ ರೆಸ್ಟ್ ಅಂತಲೇ ಹೇಳ್ಬೋದು. ಈ ಸ್ಪೇರ್ ಪಾರ್ಟ್ಸು ಕೂಡ ಸಿಂಗಲ್ ಪ್ರಾಡಕ್ಟ್. ದ ಹೋಲ್ ಪ್ರಾಡಕ್ಟ್ ಈಸ್ ಡಿಸೈನ್ಡ್ ಫಾರ್ ಸಿಂಗಲ್. ಈ ಪ್ರಾಡಕ್ಟು ಕೂಡ ಎಲ್ಲೂ ನಿಮಗೆ ಅಸೆಂಬ್ಲಿ ಮಾಡೋ ಅವಶ್ಯಕತೆ ಇಲ್ಲ, ಕಂಪ್ಲೀಟಾಗಿ ಅಸೆಂಬಲ್ ಆಗಿದ್ದೆ. ಜಸ್ಟ್ ಇದನ್ನು ಓಪನ್ ಮಾಡಿ ನಟ್ಟು ಬೋಲ್ಟು ಸ್ಕ್ರೂ ಹಾಕಿ ಟೈಟ್ ಮಾಡ್ಬೋದು. ಸೊ ಲಾಸ್ಟ್ ಇನ್ನು ಉಳಿದಿರೋದು 2 ಸ್ಪೇರ್ ಪಾರ್ಟ್ಸು ನನಗೆ. ಒಂದು ಬಂದುಬಿಟ್ಟು ವೀಲ್ ಚೇರ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸಾರಿ, ಇದು ಅಸೆಂಬಲ್ ಗೇರ್ ಅಂತಾರಲ್ಲ, ನಾವು ಯೂಸ್ ಮಾಡ್ತೀವಲ್ಲ ಫ್ರಂಟ್ ಟು ಬ್ಯಾಕು ಯೂಸ್ ಮಾಡಲಿಕ್ಕೆ, ಅದು. ಸೊ ಇನ್ನೂ ಒಂದಂತ ಹೇಳಿದರೆ, ಒಂದು ವೀಲ್ ಚೇರ್ಸ್ ವೀಲ್ ಅಸೆಂಬಲ್ ಆಗಿದೆ ಆಲ್ರೆಡಿ. ಇದು ಕೂಡ ಸಿಂಪಲ್ ಫಿಟ್ಮೆಂಟು. ಇದನ್ನು ಹೇಗೆ ಫಿಟ್ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಇದು ನಿಮಗೆ ಗೊತ್ತೇ ಇದೆ, ಸೀಟರು ವಿತ್ ಆರ್ಮ್ ಸಪೋರ್ಟ್. ಸೊ ಇದು ಆರ್ಮ್ ಸಪೋರ್ಟ್ ವರ್ಕ್ ಆಗ್ತಾ ಇಲ್ಲ, ಮೇ ಬಿ ಆಮೇಲೆ ವರ್ಕ್ ಆಗುತ್ತೆ. ಅದ್ರ ಜೊತೆಲಿ ನಮಗೆ ಈ ಬಾಕ್ಸ್ ಜೊತೆಗೆ ಬರ್ತಿದೆ ಒಂದು ಸಿಲಿಂಡ್ರಿಕಲ್ ಹೈಡ್ರಾಲಿಕ್ ಸಸ್ಪೆನ್ಷನ್. ಸೊ ಇದನ್ನು ಕೂಡ ಈಸಿಯಾಗಿ ಫಿಟ್ ಮಾಡ್ಬೋದು. ಈ ಚೇರ್ನ ಅಕಸ್ಮಾತ್ ನೀವು ಯಾರಾದರೂ ಬುಕ್ಕಿಂಗ್ ಮಾಡಿ ತರಿಸ್ಕೊಂಡು ಇದನ್ನೇನಾದರೂ ಫಿಟ್ಮೆಂಟ್ ಮಾಡಬೇಕು ಅಂದರೂ ಕೂಡ ಸಿಂಪಲ್ಲಾಗಿ 3 ಸ್ಟೆಪ್ಸಲ್ಲಿ ಇದನ್ನು ಯೂಸರ್ ಫ್ರೆಂಡ್ಲಿಯಾಗಿ ಫಿಟ್ಟಿಂಗ್ ಕೂಡ ಮಾಡ್ಬೋದು. ಆ ಫಿಟ್ಟಿಂಗ್ ಹೆಂಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ. ಈ ಹೈಡ್ರಾಲಿಕ್ ಸಸ್ಪೆನ್ಷನ್ಸ್ ತುಂಬಾ ಕ್ವಾಲಿಟಿ ಆಗಿದೆ. ಯಾಕೆಂದರೆ ಪ್ರೀಮಿಯಂ ಕ್ವಾಲಿಟಿ ಹೇಗೆ ಗೊತ್ತಾಗ್ತಾ ಇದೆ ಅಂದರೆ, ಇದನ್ನು ಕೈಯಲ್ಲಿ ಇಟ್ಕೊಂಡ್ರೆ ಗೊತ್ತಾಗ್ತಾ ಇದೆ, ಅಷ್ಟು ವೆಯ್ಟ್ ಇದೆ. ಬನ್ನಿ ಕ್ವಿಕ್ ಟೂರ್ ತೊಗೊಳ್ಳೋಣ. ಈ ಚೇರ್ಸ್ನ ಎಲ್ಲದನ್ನು ಕೂಡ ಫಿಟ್ಟಿಂಗ್ ಮಾಡೋಣ. ಅವ್ನಿಗೆ ನನಗಿಂತ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ, ಅದಕ್ಕೆ ಎಲ್ಲ ವಿಡಿಯೋ ಶೂಟಲ್ಲೂ ಜಾಸ್ತಿ ಅವನೇ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾನೆ. ವಾಟ್ ಟು ಡೂ, ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ. ಅದರಲ್ಲಿ ಆಗಲ್ಲ, ಅದರಲ್ಲಿ ಕಟ್ ಮಾಡಲ್ಲ, ಇದನ್ನು ಆಗುತ್ತಾ? ಸೊ ಟೋಟಲಾಗಿ ಈ ಒಂದು ಕಂಟೈನರಲ್ಲಿ ನಮಗೆ ಎಷ್ಟು ಪ್ರಾಡಕ್ಟ್ಸ್ ಸ್ಪೇರ್ ಪಾರ್ಟ್ಸ್ಗಳು ಬಂದಿದೆ ಅಂತಂದರೆ, ಈ ಪ್ರಾಡಕ್ಟ್ನ ಸ್ಪೇರ್ ಪಾರ್ಟ್ಸ್ 1 2 3 4 5 6. ಒಂದು ಬ್ಯಾಕ್ ರೆಸ್ಟ್, ಒಂದು ವೀಲ್ಸ್, ಒಂದು ಕ್ಯಾಬಿನೆಟ್, ಸೊ ಒಂದು ಹಾರ್ಮ್ ರೆಸ್ಟ್, ಒಂದು ಹೆಡ್ ರೆಸ್ಟ್. ಬಟ್ ಇದು ಚೇರ್ಗೆ ಫಿಟ್ಟಿಂಗ್ ಆಗುತ್ತೆ. ಜಸ್ಟ್ ಇನ್ 3 ಸಿಂಪಲ್ ಸ್ಟೆಪ್ಸಲ್ಲಿ ಈ ಚೇರ್ನ ಹೇಗೆ ಫಿಟ್ ಮಾಡೋದು ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ. ಫಸ್ಟ್ಗೆ ನಮಗೆ ಸಿಗೋದು ಕಪ್ ಹೋಲ್ಡರ್ಸ್, ಅದ್ರ ಜೊತೆಗೆ ಈ ವೀಲ್ ಬೇಸ್ಗೆ ಫಿಟ್ ಮಾಡುವಂತಹ ಕ್ಯಾಪು. ಇದು ಹೈಡ್ರಾಲಿಕ್ ಸಸ್ಪೆನ್ಷನ್ ಒಂದು. ಅದ್ರ ಜೊತೆಯಲ್ಲಿ ನಮಗೆ ಇದನ್ನು ಫಿಟ್ಟಿಂಗ್ ಮಾಡೋದಕ್ಕೆ ಹಾಗೆ 1-2 ನಟ್ಟು ಬೋಲ್ಟ್ ಏನಾದರೂ ಮಿಸ್ ಆದರೆ ಅದನ್ನು ಕೂಡ ನೀವೆಲ್ಲೂ ಹುಡ್ಕೋಕ್ಕೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಇವರೇ ಒಂದಷ್ಟು ಎಕ್ಸ್ಟ್ರಾ ಬೋಲ್ಟ್ ನಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 2 ರೀತಿ ಸ್ಪ್ಯಾನರ್ಗಳನ್ನ ಕೊಟ್ಟಿರ್ತಾರೆ, 2 ಸೈಜಿಂದಿದೆ ನೋಡಿ ಇಲ್ಲಿ. ಅಕಸ್ಮಾತ್ 1-2 ನಟ್ಟು ಬೋಲ್ಟು ಮಿಸ್ ಆದರೂ ಕೂಡ ಆ ನಟ್ಟು ಬೋಲ್ಟು ನೀವು ಹುಡ್ಕೊಂಡೋಗಿ ತೊಗೊಳೋಕ್ಕೂ ಎಲ್ಲೂ ಸಿಗಲ್ಲ ಅಂತನೋ ಅಥವಾ ಯಾವ ಕಾರಣಕ್ಕೋ ಗೊತ್ತಿಲ್ಲ, ಒಂದಷ್ಟು ಎಕ್ಸ್ಟ್ರಾ ನಟ್ಟು ಬೋಲ್ಟ್ ಕೂಡ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ಯಾವುದು ಯೂಸಿಗೆ ಬರಲ್ಲ. ಸದ್ಯಕ್ಕೆ ಇದೆಲ್ಲವೂ ಕೂಡ ಫಿಟ್ ಆಗುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಪ್ರಾಡಕ್ಟ್ನ 2ನೇ ಸ್ಪೇರ್ ಪಾರ್ಟ್ಸು ನಾನು ಫಿಟ್ಟಿಂಗ್ ಮಾಡೋಕ್ಕೆ ತೊಗೊಳ್ತಾ ಇರೋದು ವೀಲ್ ಬೇಸ್. ಈ ಒಂದು ವೀಲ್ ಬೇಸ್ 360 ಡಿಗ್ರಿಯಲ್ಲಿ ಹೇಗೆ ಬೇಕಾದ್ರೂ ರೊಟೇಟ್ ಆಗುತ್ತೆ. ಬಟ್ ಇದಕ್ಕೆ ಆಟೋ ಲಾಕಿಂಗ್ ಸಿಸ್ಟಮ್ ಕೊಟ್ಟಿಲ್ಲ. ಇದು ಒಂದು ನನಗೆ ಇರಬೇಕಿತ್ತು ಅಂತ ಅನ್ನಿಸ್ತು, ಇದೊಂದು ಫೀಚರು. ಬಟ್ ಇದು ವೆರಿ ಸಿಂಪಲ್. ಈ ಹೈಡ್ರಾಲಿಕ್ನ ಇದರೊಳಗೆ ಪ್ಲೇಸ್ ಮಾಡಿ ಲಾಕ್ ಮಾಡಿ, ತುಂಬ ಸಿಂಪಲ್ ಆಗಿದೆ. ಸೊ ಇದನ್ನು ತಗೊಳ್ಳಿ, ಇದನ್ನು ಹೀಗೆ
ಫಿಟ್ಟಿಂಗ್ ಮಾಡಿ. ತುಂಬ ಈಸಿಯಾಗಿ ಕೂತ್ಕೊಳ್ಳುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಯಾವುದು ತುಂಬ ದೊಡ್ಡದಿರುತ್ತೋ ಅದು ಫಸ್ಟು ಒಳಗಡೆ ಇಡಬೇಕು. ಸೊ ಅದಾದ ನಂತರ ಒಂದು ಸ್ವಲ್ಪ ಚಿಕ್ಕದು ಅದಕ್ಕಿಂತ ಸೈಜಲ್ಲಿ, ಸೊ ಈ ಥರ. ಅದಾದ ನಂತರ ಒಂದು ಸ್ವಲ್ಪ ಚಿಕ್ಕದು. ಸೊ ನೋಡಿ, ಇವು 3 ಸೈಜ್ನ ಏನಿದೆ ಒಂದೇ ಸಲ ಹಿಂಗೆ ಹಾಕೋದು. ಪಾರ್ಸಲ್ಲು ಕಂಟೈನರಲ್ಲಿ ತುಂಬ ದೂರದಿಂದ ಬಂದಿರೋದ್ರಿಂದ ಇದ್ರ ಮೇನ್ ಬ್ರ್ಯಾಂಚ್ ಬಂದ್ಬಿಟ್ಟು ಪುಣೆಯಲ್ಲಿರೋದು. ಸೊ ಪುಣೆಯಿಂದ ಈ ಪಾರ್ಸಲ್ಲು ಬಂದಿರೋದ್ರಿಂದ ಪಾರ್ಸಲಲ್ಲಿ ಲಾರಿಯಲ್ಲಿ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಇದು ಡ್ಯಾಮೇಜ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಆ್ಯಕ್ಚುಲಿ. ಸೊ ಫಸ್ಟ್ ಇದನ್ನು ಕಟಿಂಗ್ ಮಾಡ್ಕೊಂಬೇಡ, ಇದನ್ನ ಓಪನ್ ಮಾಡೋಣ. ಏನಾದರೂ ಡ್ಯಾಮೇಜ್ ಇದೆಯಾ ಇಲ್ವಾ ಫಸ್ಟೇ ನೋಡೋಣ. ಯಾಕೆಂದರೆ ಸ್ಟೀಲ್ ಮೆಟೀರಿಯಲೇ ಡ್ಯಾಮೇಜ್ ಆಗಿರುವಾಗ ಇನ್ನು ಕ್ಲಾತ್ ಮೆಟೀರಿಯಲ್ ಡ್ಯಾಮೇಜ್ ಆಗಿರಲ್ಲ ಅನ್ನೋ ಗ್ಯಾರಂಟಿ ಏನು ನನಗಿಲ್ಲ. ಅದರಲ್ಲೂ ಪ್ಲಾಸ್ಟಿಕ್ ಮೆಟೀರಿಯಲ್ ಇದು. ವಾವ್, ಒಂದೊಳ್ಳೆ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ, ಸಖತ್ತಾಗಿದೆ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಗ್ರೇ ವೈಟ್ ಕಾಂಬಿನೇಷನ್ ಇದು ವೇರಿಯಂಟು. ಓಕೆ, ಸಿಂಪಲ್ ಆಗಿದೆ ಫಿಟ್ಟಿಂಗು. ಇದು ಯಾವುದ್ರೊಳಗೂ ಕ್ಲೋಸರ್ ಆಗಿ ಕನೆಕ್ಟ್ ಮಾಡೋದು ಅಂತ ಅನಿಸುತ್ತೆ. ಈ ಥರ ಒಂದು ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಎಲ್ಲ ಇದೆ. ಇಲ್ಲಿ ಯಾವುದು ಸ್ಲೈಟಾಗಿ ಡ್ಯಾಮೇಜ್ ಆಗಿದೆ ಅಂತ ಅನಿಸ್ತಾ ಇದೆ. ಚೇರ್ನ ಸೆಕೆಂಡ್ ಪಾರ್ಟ್ನ ಅನ್ಬಾಕ್ಸ್ ಮಾಡಿದ್ದಾಯಿತು. ಈಗ ಥರ್ಡ್ ಪಾರ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಅದ್ರ ಜೊತೆಗೆ ಇದನ್ನು ಫಿಟ್ಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ, ಬನ್ನಿ. ಸೊ ಈ ಹೈಡ್ರಾಲಿಕ್ ಸಿಸ್ಟಮ್ ವರ್ಕ್ ಆಗುವಂತಹ ಮಿಷಿನ್ ಇದು. ಸೊ ಈ ಮಿಷಿನ್ನ ಕೂಡ ನಾವಿವಾಗ ಸೀಟಿಂಗ್ ಜಾಗದ ಹಿಂದೆಗಡೆ ಪ್ಲೇಸ್ ಮಾಡ್ತೀನಿ ನೋಡಿ. ಸೊ ಈ ಥರ ಇದೆ, ಸಿಂಪಲಾಗಿ ಒಳ್ಳೆ ಗೇಜ್ ಇದೆ ಅಂತ ಹೇಳ್ಬೋದು. ನಾನು ಹೇಳಿದ್ದೆ ನಿಮಗಾಗಲೇ, ಇದರಲ್ಲೂ ಕೂಡ ಒಂದಷ್ಟು ಸ್ಕ್ರ್ಯಾಚಸ್ಗಳನ್ನ ನಾವು ನೋಡ್ಬೋದು. ಇಲ್ಲಿ ಲೈಟಾಗಿ ಡ್ಯಾಮೇಜ್ ಆಗಿದೆ. ಸೊ ಇಲ್ಲೂ ಕೂಡ ಡ್ಯಾಮೇಜ್ ಆಗಿದೆ. ಮೇಯ್ನ್ ಈ ಸೆಲ್ಬೆಲ್ ಅವ್ರದ್ದು ಒಂದು ಸ್ಮಾಲ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಇದೇ ರೀತಿ ಅವರು ಆಫರ್ನ ಕೊಡ್ತಾರೆ. ತುಂಬ ಕಮ್ಮಿ ರೇಟ್ಗೆ ನಮಗೆ ಪ್ರಾಡಕ್ಟು ಪ್ರೀಮಿಯಮ್ ಚೇರ್ಸ್ ಅವೈಲೇಬಲ್ ಇರುತ್ತೆ. ಬಟ್ ಪ್ರೀಮಿಯಮ್ ಚೇರ್ಸ್ ಆದರೂ ಕೂಡ ಈ ಥರ ಸಿಂಪಲಾಗಿ ಲೈಟಾಗಿ ಎಲ್ಲೆಲ್ಲಾದರೂ ಒಂದೊಂದು ಕಡೆ ಡ್ಯಾಮೇಜಸ್ ಅಂತೂ ಇದ್ದೇ ಇರುತ್ತೆ. ಗೊತ್ತಿಲ್ಲ, ನಾನು ಆಫರ್ ಇದೆ ಅಂತ ಹೇಳಿ ಬುಕ್ ಮಾಡಿದ್ದೆ, ಬಟ್ ನನಗೆ ತರಿಸ್ಕೊಂಡ್ಮೇಲೆ ಗೊತ್ತಾಗ್ತಾ ಇದೆ ಇಷ್ಟೊಂದು ಡ್ಯಾಮೇಜಸ್ ಇದೆ ಅಂತ. ಆ್ಯಂಡ್ ತುಂಬಾ ನೆಗೆಟಿವ್ ಫೀಡ್ಬ್ಯಾಕ್ ಇತ್ತು ಕೂಡ. ನಾನು ಈ ಕಂಪನಿ ರಿವ್ಯೂಸ್ನ ನೋಡಿದಾಗ ಗೂಗಲಲ್ಲಾಗಿರ್ಬೋದು ಮತ್ತು ಪರ್ಚೇಸ್ ಮಾಡಿರೋ ಪರ್ಚೇಸಸ್ ಕೂಡ ರಿವ್ಯೂ ಕೊಟ್ಟಿದ್ರು. ಸುಮಾರು ಜನ ಆಲ್ಮೋಸ್ಟ್ ನೆಗೆಟಿವ್ ರಿವ್ಯೂಸು ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಬಟ್ ಆದರೂ ಕೂಡ ನಾನು ಟ್ರಸ್ಟ್ ಮಾಡಿದೆ, ಬಿಕಾಸ್ ದೇ ಆರ್ ದ ಟಾಪ್ ನಂಬರ್ 1 ಮ್ಯಾನುಫ್ಯಾಕ್ಚರರ್ಸ್ ಆನ್ ದ ಚೇರ್ಸ್ ಅಂತ ಹೇಳಿಬಿಟ್ಟು. ಸೊ ಈಗ ನೆಕ್ಸ್ಟ್ ಪಾರ್ಟ್ನ ತೋರಿಸ್ತಾ ಇದ್ದೀನಿ. ಈ ಪಾರ್ಟ್ ಬಂದುಬಿಟ್ಟು ಸೀಟರು. ಸೊ ಇದ್ರಗಡೆ ಆರ್ಮ್ ರೆಸ್ಟಿಂಗ್ ಕೂಡ ಇದೆ. ಇದ್ರ ಹಿಂದೆಗಡೆ ನೀವು ನೋಡ್ಬೋದು ಇಲ್ಲೊಂದು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಈ ಸ್ಪೇಸಲ್ಲಿ ನಾನು ಈ ನಟ್ಟು ಬೋಲ್ಟ್ನ 4 ಕೂಡ ಬಿಚ್ಚಿಬಿಟ್ಟು ನಾನು ಈ ಹೈಡ್ರಾಲಿಕ್ ಕಂಪಾರ್ಟ್ಮೆಂಟ್ನ ಹಿಂಗೆ ಫಿಟ್ಟಿಂಗ್ ಮಾಡಬೇಕಾಗತ್ತೆ. ಸೊ ಫಿಟ್ಟಿಂಗ್ ಮಾಡೋದು ಹೇಗೆ? ಸೊ ತುಂಬಾ ಸಿಂಪಲ್. ಇಲ್ಲಿ ಕೊಟ್ಟಿರುವಂತಹ 4 ನಟ್ಟು ಬೋಲ್ಟ್ಗಳನ್ನ ಈ ಥರ ಬಿಚ್ಕೋಬೇಕು. ಸೊ ಈಗ 4 ಬೋಲ್ಟ್ಗಳನ್ನ ಬಿಚ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಈ ಕಂಪಾರ್ಟ್ಮೆಂಟ್ಗೆ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಈ 4 ನಟ್ಟು ಬೋಲ್ಟ್ನ ಬಿಚ್ಕೊಂಡಾದ್ಮೇಲೆ ನಾನು ಈ ಸಿಲಿಂಡ್ರಿಕಲ್ ಲಾಕ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ಸಿಲಿಂಡ್ರಿಕಲ್ ಲಾಕು ಆರೋ ಮಾರ್ಕ್ ಯಾವ ಕಡೆಗೆ ಇರುತ್ತೋ, ಇಲ್ಲಿ ಸೆಲ್ಬೆಲ್ ಅನ್ನೋ ಒಂದು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ನೋಡಿ. ಈ ಬ್ರ್ಯಾಂಡಿಂಗ್ನ ಆರೋ ಮಾರ್ಕ್ ಯಾವ ಕಡೆ ಇರುತ್ತೋ ಆ ಕಡೆ ಈ ಬುಷ್ ಬಂದು ಕೂರೋ ಥರ ನೀವು ಪ್ಲೇಸ್ ಮಾಡ್ಕೊಳ್ಳಿ. ಫಸ್ಟು ಪ್ರಾಡಕ್ಟ್ನ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ. ಪ್ರಾಡಕ್ಟು ಲೈಟಾಗಿ ನಿಮಗೆ ಒಂದು ಸ್ವಲ್ಪ ವ್ಯತ್ಯಾಸ ಅನಿಸುತ್ತೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ, ಬಟ್ ಏನು ತೊಂದರೆ ಇಲ್ಲ, ಫಿಟ್ಟಿಂಗ್ ಆಗುತ್ತೆ ಕ್ಲೀನಾಗಿ. ಈಗ ಫಿಟ್ ಮಾಡೋಣ. ಇಲ್ಲಿ ಲೈಟಾಗಿ ಫಸ್ಟು ಥ್ರೆಡ್ನ ಕೂರಿಸ್ಕೊಳ್ಳಿ. ಯಾಕೆಂದರೆ ಫಸ್ಟಿಗೆ ಫಿಟ್ಟಿಂಗ್ ಮಾಡೋಕ್ಕೆ ಹೋದರೆ ನಿಮಗೆ ಅದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂತಂದರೆ, ಯೂಶ್ವಲಿ ಯಾವುದೇ ಈ ಥರ ಸ್ಕ್ರೂಗಳನ್ನ ಹಾಕ್ಬೇಕಾರೆ ಸ್ವಲ್ಪ 4 ಸ್ಕ್ರೂಗಳನ್ನ ಲೈಟಾಗಿ ಥ್ರೆಡ್ನ ಒಳಗಡೆ ಹಾಕಿಬಿಟ್ಟು, ಸೊ ಫಸ್ಟು ಇದು ಏನಾದರೂ ಶೇಪು ಪ್ರಾಪರಾಗಿದೆಯಾ ಅಥವಾ ಕ್ರಾಸ್ಗಿದೆಯಾ ಅಥವಾ ಏನಾದರೂ 4 ನಟ್ಟು ಬೋಲ್ಟ್ನ ನಾವು ಟೈಟ್ ಮಾಡ್ಕೊಳ್ತಾ ಹೋದರೆ ಒಂದು ಸೈಡಿಗೆ ಎಳೆಯುತ್ತಾ ಅಂತ ನೋಡ್ಕೊಳ್ತೀನಿ. ಯಾಕೆಂದರೆ ನಾವು ಈ ಸೀಟ್ನ ತರಿಸಿರೋದೇ ಬ್ಯಾಕ್ ಪೇಯ್ನ್ ಆಗಬಾರ್ದು ಅಂಥೇಳಿ. ಸೊ ಇಲ್ಲೇ ಕ್ರಾಸ್ ಆಗಿತ್ತು ಅಂತಂದರೆ ನಮ್ಮ ಬಾಡಿ ಪೋಸ್ಚರ್ ಕೂಡ ಹೀಗಿರಲ್ಲ, ಹೀಗೆ ಕ್ರಾಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ಈ ಪಾರ್ಟ್ನ ನಾವು ಫಿಟ್ಟಿಂಗ್ ಮಾಡ್ಕೋಬೇಕಾದ್ರೆ ಒಂದು ಅಬ್ಸರ್ವ್ ಮಾಡ್ಕೋಬೇಕು, ಏನಪ್ಪ ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಕ್ರಾಸ್ ಆಗಿರಬಾರ್ದು. ಓಕೆ, ಸೊ ಈಗ ಕೈನಲ್ಲೇ 4 ಸ್ಕ್ರೂಗಳನ್ನ ಹಾಕಿ ಟೈಟ್ ಮಾಡಿದ್ದೀನಿ. ಈಗ ನಾನು ಫುಲ್ ಟೈಟಾಗಿ ಕೂತ್ಕೊಂತು ಆ್ಯಂಡ್ ಪರ್ಫೆಕ್ಟಾಗಿ ಕೂತ್ಕೊಂತು. ಕೈನಲ್ಲಿ ಅಷ್ಟು ಟೈಟ್ ಬರಲ್ಲ, ಯಾಕೆಂತಂದರೆ ಥ್ರೆಡ್ ಇರುತ್ತಲ್ವ ಒಳಗಡೆ, ಆ ಥ್ರೆಡ್ ಟೈಟ್ ಆಗಬೇಕು ಅಂತಂದರೆ ಈ ಥರ ಒಂದು ಸ್ಕ್ರೂ ಡ್ರೈವರಿಂದನೇ ಯೂಸ್ ಮಾಡಿ ಮಾಡಬೇಕಾಗತ್ತೆ. ಫಸ್ಟ್ಗೆ ನಾನೊಂದು ಪಾರ್ಟ್ನ ಫಿಟ್ಮೆಂಟ್ ಮಾಡಿದ್ದೆ. ಇದು ವೀಲ್ ಬೇಸು, ಆ್ಯಕ್ಚುಲಿ ನಿಮ್ಗೆ ಗೊತ್ತೇ ಇದೆ. ಇದಕ್ಕೆ ನಾನಿವಾಗ ಇಲ್ಲಿರುವಂತಹ ಒಂದು ಹೈಡ್ರಾಲಿಕ್ ಸ್ಪೇರ್ ಪಾರ್ಟ್ಸ್ನ ಇದರೊಳಗಡೆ ನಾನು ಕೂರಿಸ್ಬೇಕು. ಸೊ ಇದರೊಳಗಡೆ ಕೂರಿಸ್ಬೇಕು ಅಂತ ಅಂದರೆ ಇದನ್ನು ಉಲ್ಟಾ ಮಾಡಬೇಕು. ಸೊ ಇದನ್ನು ಇವಾಗ ಉಲ್ಟಾ ಮಾಡೋಣ.
ಈ ಒಂದು ಸಿಲಿಂಡ್ರಿಕಲ್ ಲಾಕ್ನ ಫಿಕ್ಸ್ ಮಾಡಿದೆ. ಒಂದೆರಡು ಸಲ ಟ್ಯಾಂಪರ್ ಮಾಡಿ ಯೂಸಿಂಗ್ ಹ್ಯಾಂಡ್, ಅದಕ್ಕೆ ಯಂತ್ರಲ್ಲೂ ಓಡಿಸ್ಬೇಡಿ. ನೋಡಿ ಈ ಥರ ಹೈಡ್ರಾಲಿಕ್ಕು ಫುಲ್ ಚೆಕ್ ಮಾಡ್ಕೊಳ್ಳಿ ಎಲ್ಲಾದರೂ ಟೈಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಹೈಡ್ರಾಲಿಕ್ ಯೂಶಲಿ ಲಾಕ್ ಆಗಿರುತ್ತೆ, ಲಾಕ್ ಬಿಟ್ಟಿರಲ್ಲ. ಬಟ್ ನನ್ನ ಕೇಸಲ್ಲಿ ಇಲ್ಲಿ ಆಲ್ರೆಡಿ ಲಾಕ್ ರಿಲೀಸ್ ಆಗಿದೆ. ಸೊ ಇವಾಗ ನಮ್ಗೆ ಗೊತ್ತಾಗುತ್ತೆ ಹೈಡ್ರಾಲಿಕ್ ಕ್ಲೀನಾಗಿ ವರ್ಕ್ ಆಗುತ್ತೆ ಅಂಥೇಳಿ. ಯಾಕೆಂದರೆ ಫುಲ್ ರೌಂಡಾಗಿ ತಿರುಗ್ತಾ ಇದೆ, ಎಲ್ಲೂ ಕೂಡ ಸ್ಟಕ್ ಇಲ್ಲ. ವಿಚ್ ಮೀನ್ಸ್ ಹೈಡ್ರಾಲಿಕ್ ಯಾರೂ ಕೂಡ ಯೂಸ್ ಮಾಡಿಲ್ಲ ಅಂತ ಅರ್ಥ. ಇದನ್ನು ಫಸ್ಟ್ಗೆ ಈ ಬ್ಯಾಕ್ನ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಕ್ರಾಸ್ ಮಾಡಿ ಇಟ್ಕೋಬೇಕಾಗತ್ತೆ. ಕ್ರಾಸ್ ಮಾಡಿ ಇಟ್ಕೊಂಡಿರೋದನ್ನ ಕ್ಲೀನಾಗಿ ಈ ಸ್ಪೇರ್ ಪಾರ್ಟ್ನ ಇದರೊಳಗಡೆ ಇನ್ಸರ್ಟ್ ಮಾಡಬೇಕಾಗತ್ತೆ. ಸೊ ಈ ಇನ್ಸರ್ಟ್ ಮಾಡಿದಾಗ ನಾನು ಆಗಲೇ ನಿಮ್ಗೆ ಯೂಶಲಿ ಹೇಳಿದೆ, ಈ ಥರ ಎಲ್ಲಾದರೂ ಒಂದು ಕಡೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಸೊ ಅದಕ್ಕೆ ಯಾರಾದರೂ ಒಬ್ಬರು ಈ ಥರ ಹೋಲ್ಡ್ ಮಾಡಬೇಕು. ಇಲ್ಲಿ ಫ್ರಂಟಿಂದ ಕೂಡ ಇಲ್ಲಿಂದ ಹೋಲ್ಡ್ ಮಾಡಬೇಕಾಗತ್ತೆ. ಸೊ ನಾನು ನನ್ನ ಮಗನ ಹೆಲ್ಪ್ ತೊಗೊಂಡು ಇವಾಗ ಇದನ್ನು ಹೋಲ್ಡ್ ಮಾಡಿಸಿ ನಾನೇ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ನಟ್ಟು ಬೋಲ್ಟ್ ಹಾಕಿ. ಸೊ 3 ನಟ್ಟು ಬೋಲ್ಟ್ ಇದೆ, ಜಾಸ್ತಿ ಇಲ್ಲ. ಕೆಲವೊಂದು ಸಲ ರಾಂಗ್ ಥ್ರೆಡ್ ಆಗೋ ಸಾಧ್ಯತೆ ಕೂಡ ಇರುತ್ತೆ, ಬಿಕಾಸ್ ನಮಗೆ ಆ ನಟ್ನ ಆ್ಯಂಗಲ್ ಕೂಡ ಗೊತ್ತಾಗ್ತಾ ಇರಲ್ಲ. ನಾನು ಆವಾಗಲೇ ಹೇಳಿದೆ ಈ ಒಂದು ಸ್ಪೇರ್ ಪಾರ್ಟ್ಸ್ನ ನೋಡಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ. ಬಟ್ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಅನಿಸುತ್ತೆ, ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಯಾಕೆಂದರೆ ಈ ಸ್ಕ್ರೂ ಸರಿಯಾಗಿ ಕೂರ್ತಾ ಇಲ್ಲ, ಕ್ರಾಸ್ ಕೂರ್ತಾ ಇದೆ. ಸೊ ಈ ರೀತಿ ಸ್ಲೈಟಾಗಿ ಏನಾದರೂ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟನ್ನೇ ಎಲ್ಲ ಕಂಪನಿಯವರು ಕೂಡ ಆಫರ್ನಲ್ಲಿ ಪ್ರಾಡಕ್ಟ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಸೇಲ್ ಆಗಲಿ ಅಂತ. ಆ್ಯಕ್ಚುಲಿ ನಾವೆಲ್ಲ ಬಕ್ರಾಗಳಾಗ್ತೀವಿ, ಕಮ್ಮಿ ರೇಟಿಗೆ ಸಿಗ್ತದೆ. 16,000 ಚೇರ್ ಬರೀ 6,000ಕ್ಕೆ ಅಂತ. ಹೋಲ್ಡ್ ಮಾಡು ಬಿಶು, ಎತ್ತು ಮೇಲೆಗೆ. ಹಂಗೆ ಎಸ್ ಹಂಗೆ ಹೋಲ್ಡ್ ಮಾಡು. ಬನ್ನಿ ಈಗ ಈ ಸ್ಪೇರ್ ಪಾರ್ಟ್ನ ಫಿಟ್ಟಿಂಗ್ ಮಾಡೋಣ. ಈ ರೀತಿ ಪ್ರೀಮಿಯಂ ಲುಕ್ನ ಚೇರು ಕನಿಷ್ಠ ಅಂದರೂ ಕೂಡ ನೀವು ಆಫ್ಲೈನಲ್ಲಿ ಹೋಗಿ ತೊಗೊಳ್ತೀರಾ ಅಂದರೆ 20,000ರಿಂದ 25,000ವರೆಗೂ ಇರುತ್ತೆ. ಸೊ ಇಷ್ಟು ಪ್ರೀಮಿಯಮ್ ಆಗಿದೆ ನೋಡಿ, ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆಗಿದೆ. ಸೊ ಇದು ಈ ಥರ ಮೂಮೆಂಟ್ ಕೂಡ ಆಗುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ 180 ಡಿಗ್ರಿ ಮೂಮೆಂಟ್ ಆಗುತ್ತೆ ಸೈಡ್ಗೆ. ಸೊ ಯೂಶಲಿ ಇಷ್ಟು. ಸೊ ಈಗ ಫಿಟ್ಟಿಂಗ್ ಮಾಡೋಣ. ನನ್ನ ಮಗ ಇನ್ನೂ ಏನಾದರೂ ಕಾಯಿಸಿದ್ರೆ ಏನೋ ಭೀಷ್ಮ ಸ್ಟಾರ್ಟ್ ಮಾಡೋಣ. ಕಮ್, ಲೆಟ್ಸ್ ಫಿಟ್ ದಿಸ್ ಆಲ್ಸೋ. ಎಸ್. ಸೊ ಇದು ಕೂಡ ಮತ್ತೊಬ್ಬರ ಸಹಾಯ ಬೇಕಾಗುತ್ತೆ, ಯಾಕೆಂದರೆ ಆಮ್ರೆಸ್ಟ್ನ ಹೋಲ್ಡ್ ಮಾಡಬೇಕಾಗತ್ತೆ. ಸೊ ಆಮ್ರೆಸ್ಟ್ನ ಇನ್ನೊಬ್ಬರ ಕೈಯಲ್ಲಿ ಹೋಲ್ಡ್ ಮಾಡಿಸ್ಕೊಂಡು ಇದನ್ನು ಜಸ್ಟ್ ಈ ಥರ ಸ್ಕ್ರೂನ ಒಳಗಡೆ ಥ್ರೆಡ್ನ ಮೂವ್ ಮಾಡಿ ಸ್ವಲ್ಪ. ಸೊ ಅದಾದಮೇಲೆ ನಿಮಗೆ ಇದಕ್ಕೂ ಕೂಡ ಸ್ಕ್ರೂ ಡ್ರೈವರ್ನ ಸಹಾಯ ಬೇಕಾಗತ್ತೆ. ಸೊ ಆಗ ನೀವು ಬಳಸ್ಕೋಬೋದು ಸ್ಕ್ರೂ ಡ್ರೈವರ್ನ. ಬಟ್ ಬಿಗಿನಿಂಗಲ್ಲಿ ಇದು ಬಳಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಸ್ಕ್ರೂ ಡ್ರೈವರ್ ಕೈಯಲ್ಲೇ ಮೂವ್ ಮಾಡ್ಬೋದು. ಬಟ್ ಈ ಫಿಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು, ಏಕೆಂದರೆ ಇದು ಸ್ಲೋಪ್ ಆಗಿದೆ, ಸ್ಲ್ಯಾಂಟ್ ಆಗಿದೆ ಅಂತ ಹೇಳ್ಬೋದು ಈ ಫಿಟ್ಟಿಂಗು. ಬಟ್ ಸ್ಕ್ರೂ ಕೂಡ ಒಂಚೂರು ಸ್ಲ್ಯಾಂಟ್ ಆಗೋದ್ರೂ ಕೂಡ ನಿಮಗೆ ಫಿಟ್ಟಿಂಗ್ ಅಷ್ಟು ಪರ್ಫೆಕ್ಟ್ ಅನಿಸಲ್ಲ. ಸೊ ಈಗ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಸ್ಕ್ರೂ ಡ್ರೈವರ್ನ ಬಳಸ್ಕೊತೀನಿ. ಈ ಒಂದು ಸ್ಪೇರ್ ಪಾರ್ಟಲ್ಲಿ ಈ ಥರ ಒಂದು ಸ್ಕ್ರೂ ಡ್ರೈವರ್ ಮಿಸ್ ಆಗಿತ್ತು ನೋಡಿ. ಚಿಕ್ಕ ಸ್ಕ್ರೂ ಡ್ರೈವರ್ ಬದಲು ಈಗ ಬಂದಿರೋ ಪಾರ್ಸಲಲ್ಲಿ ಈ ಥರ ಇದೆ. ಸೊ ನಾನು ಇನ್ನೊಂದು ಪಾರ್ಸಲ್ ಬಾಕ್ಸ್ನ ಚೆಕ್ ಮಾಡಿದಾಗ ಇಷ್ಟು ಚಿಕ್ಕದು ನನಗೆ ಸಿಕ್ತು. ಸೊ ಇದ್ರ ಸಹಾಯವಾಗಿ ನಾವು ಈ ಥ್ರೆಡ್ನ ಫಿಟ್ಟಿಂಗ್ ಮಾಡೋಣ. ಸೊ ಫೈನಲಿ ಫುಲ್ ಚೇರ್ ಕಂಪ್ಲೀಟಾಗಿ ಫಿಟ್ ಮಾಡಿದ್ವಿ. ಹೇಗಿತ್ತು ಭೀಷ್ಮ? ಸೂಪರ್. ಓಕೆ, ಚೇರ್ ಅಂತ ಫಿಟ್ಟಿಂಗ್ ಮಾಡೋದ್ರಲ್ಲಿ ನನ್ನ ಮಗ ತುಂಬಾ ಖುಷಿಪಟ್ಟ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ. ಸೊ ಹೈಡ್ರಾಲಿಕ್ಗೆ ಮಿನಿಮಮ್ ವೆಯ್ಟ್ 50 kgs ಬೇಕಾಗುತ್ತೆ. ಸೊ ಆಗಲೇ ಅದು ಕೆಳಗಡೆ ಹೋಗೋದು ನೋಡಿ. ಸೊ ಹೈಡ್ರಾಲಿಕ್ ಕ್ಲೀನಾಗಿ ವರ್ಕ್ ಆಗ್ತಾ ಇದೆ, ಹೈಡ್ರಾಲಿಕ್ ಪ್ರಾಬ್ಲಮ್ ಏನಿಲ್ಲ. ಸೊ ಇವಾಗ ಮೇಲ್ಗಡೆ ಎತ್ತೀನಿ. ಓಕೆ, ಸೊ ಕ್ಲೀನಾಗಿ ಹೈಡ್ರಾಲಿಕ್ ವರ್ಕ್ ಆಗ್ತಾ ಇದೆ. ಸೊ ರೌಂಡ್ ಮಾಡಿ ನೋಡೋಣ ಎಲ್ಲರೂ ಸ್ಟಕ್ ಆಗುತ್ತಾ ಅಂತ. ಸೊ ಇಲ್ಲೂ ಕೂಡ ಒಂದು ಎಕ್ಸ್ಟೆನ್ಷನ್ನ ಕೊಟ್ಟಿದ್ದಾರೆ ಆರ್ಮ್ ರೆಸ್ಟ್ಗೆ. ಸೊ ಇಷ್ಟು ಹೈಟ್ವರೆಗೂ ಬರುತ್ತೆ, ಮತ್ತು ಡೌನ್ ಮಾಡಿದ್ರೆ ಈ ಹೈಟ್ವರೆಗೂ ಹೋಗುತ್ತೆ. ಸೊ ಹೆಡ್ ರೆಸ್ಟ್ನ ಆವಾಗಲೇ ಫಿಟ್ಟಿಂಗ್ ಮಾಡಿದ್ವಿ, ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೊಂದು ಐಡಿಯಾ ಬಂದಿರಲಿಲ್ಲ. ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ಫಿಟ್ಟಿಂಗ್ ಆದಮೇಲೆ. ಸೊ ಇದೊಂದು 180 ಡಿಗ್ರಿವರೆಗೂ ರೊಟೇಟ್ ಆಗುತ್ತೆ. ಸೊ ಹಾಗೆಯೇ ಫ್ರಂಟ್ ಟು ಬ್ಯಾಕ್ ಕೂಡ ವರ್ಕ್ ಆಗುತ್ತೆ, ನೀವು ಇಲ್ಲಿ ನೋಡ್ಬೋದು. ಎಸ್, ಸೊ ಫೈನಲಿ ನೋಡಿದ್ರಿ ಒಂದು ಒಳ್ಳೆ ವೀಲ್ ಚೇರ್ನ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆ್ಯಂಡ್ ಈ ವೀಲ್ ಚೇರ್ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಇದೇ ರೀತಿ ನೀವೇನಾದರೂ ಇಂಡಿವಿಜುವಲ್ ಕಾಂಟೆಂಟ್ ಕ್ರಿಯೇಟರ್ ಆದರೆ ಈ ಚೇರ್ನ ನೀವು ಕೂಡ ಬೈ ಮಾಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಮಾಡೋರ್ಗಂತೂ ಬ್ಯೂಟಿಫುಲ್ ಚೇರ್ ಇದು. ಸೊ
ಸೊ ಇಷ್ಟೊತ್ತು ನೀವು ಒಂದು ಚೇರ್ನ ನಾನು ಹೇಗೆ ಫಿಟ್ ಮಾಡಿದೆ ಅಂತ ನೋಡಿದ್ರಿ. ಸೊ ಇದೇ ಥರ ನಾನು 2 ಚೇರ್ನ ಫಿಕ್ಸ್ ಮಾಡಿದ್ದೀನಿ. ಸೊ ಎರಡನ್ನೂ ವೀಡಿಯೋದಲ್ಲಿ ತೋರಿಸಿದ್ರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳಿ ನಾನು ಫೈನಲ್ ಟಚ್ನ ಮಾತ್ರ ಕೊಡ್ತಾ ಇದ್ದೀನಿ. ಸೊ ಇಲ್ಲಿದೆ ಇನ್ನೊಂದು ಚೇರು. ಸೊ ಇದು ಹೈಡ್ರಾಲಿಕ್ ಫುಲ್ ಎತ್ತಿದ್ರೆ ಎಷ್ಟಿರುತ್ತೆ ಅಂತಿದೆ. ಸೊ ಇದು ಹೈಡ್ರಾಲಿಕ್ ಫುಲ್ ಡೌನ್ ಮಾಡಿದ್ರೆ ಎಷ್ಟಿರುತ್ತೆ ಅಂತ ಇದೆ. ಓಕೆ, ಸರಿ ಹೋಗುತ್ತೆ. ಸೊ ಇಷ್ಟೆಲ್ಲ ತೋರಿಸಿದ್ಮೇಲೆ ಲಾಸ್ಟ್ ಆ್ಯಂಡ್ ಫೈನಲಿ ಇದ್ರ ಪ್ರೈಸ್ ಎಷ್ಟಾಗತ್ತೆ ಅಂತ ಹೇಳ್ದಲ್ಲೇ ಇದ್ದರೆ ನಿಮ್ಗೆಲ್ರಿಗೂ ಬೇಜಾರಾಗುತ್ತೆ. ಇದರ ಒಂದು ಆ್ಯಕ್ಚುಯಲ್ ಪ್ರೈಸ್ ಬಂದು 16,499 ರೂಪಾಯಿ ಆಗುತ್ತೆ. ಆದರೆ ನನಗೆ ಈ ಚೇರನ್ನು ಆಫರಲ್ಲಿ ನಾನು ಶಾಪಿಂಗ್ ಮಾಡಿದೆ. ಎಕ್ಸ್ಕ್ಲೂಸಿವ್ ಆಗಿ ಸೆಲ್ಬೆಲ್ ಶಾಪಿಂಗ್ ವೆಬ್ಸೈಟಲ್ಲೇ ನಾನು ಶಾಪ್ ಮಾಡಿದ್ದು. ಈ ಚೇರ್ನ ನೀವು ಅಮೆಝಾನಲ್ಲಿ ತೊಗೊಳ್ತೀನಿ ಅಂತ ಅಂದರೆ ಸುಮಾರು 12,000 ರೂಪಾಯಿ ಕಾಸ್ಟ್ ಆಗುತ್ತೆ. ಇದೇ ಚೇರ್ನ ನೀವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ತೀನಿ ಅಥವಾ ಯುಬೇ ಅಥವಾ ಇನ್ಯಾವುದೇ ಖಾಸಗಿ ವೆಬ್ಸೈಟ್ಗಳಲ್ಲಿ ಬೈ ಮಾಡ್ತೀನಿ ಅಂತ ಅಂದರೆ ಸುಮಾರು 12,000ರಿಂದ 16,000ವರೆಗೂ ಬೀಳುತ್ತೆ. ಯಾಕೆ ಅಂತ ಅಂದರೆ ಸೆಲ್ಬೆಲ್ ಅವ್ರನ್ನ MRP ಪ್ರೈಸ್ ಬಂದು 16,000 ರೂಪಾಯಿ ಇದೆ ಈ ಒಂದು ಚೇರ್ಗೆ. ಸೊ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಕೊಡುಗೆಯಲ್ಲಿ ನಾನು ಈ ಚೇರನ್ನು ಬೈ ಮಾಡಿದ್ದು ಕೇವಲ 6,599 ರೂಪಾಯಿಗೆ. ಅದರಲ್ಲೂ ಕೂಡ ನಾನು ಬೈ ಮಾಡಿದ್ದು ದುಡ್ಡು ಉಳಿಸ್ಬೇಕು ಅಂತ ಹೇಳಿ 0% ಇಂಟ್ರೆಸ್ಟ್ EMI ಕಾಸ್ಟ್ನಲ್ಲಿ ಪ್ರತಿ ತಿಂಗಳು 368 ರೂಪಾಯಿ ಕಟ್ಟೋದ್ರ ಮುಖಾಂತರ 8 ತಿಂಗಳು EMIನ ಪಾವತಿ ಮಾಡಿದ್ರೆ ನನಗೆ ಇದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ತು ಅಂತ ಅನ್ನಿಸ್ತು. ಹಾಗೆ 0% ಇಂಟ್ರೆಸ್ಟ್ EMI. ಸೊ ಅದಕ್ಕೆ ನಾನು ಯೂಸ್ ಮಾಡಿದ್ದು ಸ್ನ್ಯಾಪ್ಮಿಂಟ್ ಅಂತ ಹೇಳಿ ಕ್ರೆಡಿಟ್ ಫೆಸಿಲಿಟಿ ಕೊಡುವಂತಹ ಒಂದು ಕಂಪನಿ. ಸೊ ನೀವು ಕೂಡ ಏನಾದರೂ ಚೇರ್ಸ್ನ ಬೈ ಮಾಡಬೇಕು ಅಂತ ಇದ್ದರೆ ಸೊ ಈ ರೀತಿಯಾಗಿ ಸ್ನ್ಯಾಪ್ಮಿಂಟ್ ಅವರ ಒಂದು ಕ್ರೆಡಿಟ್ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಸಲ 6,000 ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ಪ್ರತಿ ತಿಂಗಳು 300 ಅಥವಾ 400 ಚೇಂಜ್ ಏನು ಬರುತ್ತೆ ಆ ದುಡ್ಡನ್ನ ಕಟ್ಟಿದ್ರೆ ನಿಮ್ಗೆ ಎಷ್ಟೋ ಸೇವ್ ಆದಂಗೆ ಆಗುತ್ತೆ. ಮತ್ತು ಬಡ್ಡಿಂಗ್ ಕಾಂಟೆಂಟ್ ಕ್ರಿಯೇಟರ್ಸ್ ಯಾರು ಇರ್ತೀರಾ, ತುಂಬ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತೀರಾ. ಸೊ ಈ ಸಿಚುವೇಷನಲ್ಲಿ ಇದ್ದವ್ರಿಗಂತೂ ಸ್ನ್ಯಾಪ್ಮಿಂಟ್ ಅನ್ನೋದು ನಿಮ್ಮೆಲ್ರಿಗೂ ಬಹಳ ಹೆಲ್ಪ್ಫುಲ್ ಆಗುತ್ತೆ.